ವಾಮನಾವತಾರ. ದಶಾವತಾರಗಳಲ್ಲಿ 5ನೆಯದೇ ವಾಮನಾವತಾರ. ಬಲಿಚಕ್ರವರ್ತಿಯ ಅಹಂಕಾರವನ್ನು ನಾಶ ಮಾಡಲು ವಾಮನ ರೂಪದಲ್ಲಿ ಬರ್ತಾನೆ. ಬಲಿಯು ಯಜ್ಞವೊಂದನ್ನು ಮಾಡ್ತಾನೆ. ನಂತರ ಎಲ್ಲವನ್ನೂ ದಾನ ಮಾಡಬೇಕು. ಹಾಗೆ ದಾನ ಮಾಡುವಾಗ ಶ್ರೀ ಮಹಾವಿಷ್ಣುವು ವಾಮನನ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ. ಬಲಿಚಕ್ರವರ್ತಿಯು ನಿನಗೇನು ಬೇಕು ಅಂತ ಕೇಳ್ತಾನೆ. ಆಗ ವಾಮನನು ತನಗೆ 3 ಅಡಿಗಳಷ್ಟು ಭೂಮಿಯನ್ನು ಕೊಡು ಅಂದಾಗ ಬಲಿಯು ತಾನು ಮಹಾರಾಜನು, ತನ್ನ ಗೌರವ ಘನತೆಗೆ ತಕ್ಕಂತೆ ಕೇಳು ಅಂತ ಹೇಳ್ತಾನೆ. ಆದರೆ ವಾಮನ ರೂಪದ ವಿಷ್ಣುವು ತಾನು ಬೇಡಿದಷ್ಟು ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಆಗ ಹಾಗೆಯೇ ಆಗಲಿ ಅನ್ನುತ್ತಾ ದಾನವನ್ನು ಕೊಡಲು ಮುಂದಾದಾಗ ಶುಕ್ರಾಚಾರ್ಯರು ತಡೆಯಲು ಪ್ರಯತ್ನಿಸಿದಾಗಲೂ ಸಾಧ್ಯವಾಗಲಿಲ್ಲ. ವಿಷ್ಣುವು ಮೊದಲನೆಯ ಹೆಜ್ಜೆಯನ್ನು ಸತ್ಯಲೋಕಕ್ಕೆ ಇಡ್ತಾನೆ, ಅಂದರೆ ಬ್ರಹ್ಮಲೋಕ. ಮತ್ತೊಂದು ಪಾದವು ಆ ವೇಳೆಗೆ ಭೂಮಂಡಲವನ್ನು ಆಕ್ರಮಿಸಿರುತ್ತಾನೆ. ಆಗ ವಿಷ್ಣುವು ತನ್ನ 3ನೆಯ ಪಾದವನ್ನು ಎಲ್ಲಿಡಬೇಕು ಅಂತ ಕೇಳಿದಾಗ ಆ ವೇಳೆಗೆ ಎಲ್ಲವನ್ನೂ ತ್ಯಾಗ ಮಾಡಿದ್ದರಿಂದ ಬಹಳ ಆನಂದವಾಗಿರ್ತಾನೆ. ಆ ಸಮಯದಲ್ಲಿ ತನ್ನ ನೆತ್ತಿಯ ಮೇಲಿಡು ಅಂತ ಹೇಳ್ತಾನೆ. ಕಾರಣ ಅವನಿಗೆ ಜ್ಞಾನೋದಯವಾಗಿತ್ತು. ಅದು ಇರುವುದು ತಲೆಯಲ್ಲಿ. ಆ ಅಹಂಕಾರದ ನಾಶವಾಯಿತು. ಪಾದವನ್ನು ಬಲಿಯ ಶಿರದ ಮೇಲಿಟ್ಟು ಪಾತಾಳಕ್ಕೆ ತಳ್ತಾನೆ. ಹೀಗೆ ಬಲಿಚಕ್ರವರ್ತಿಯ ಅಹಂಕಾರವನ್ನು ನಾಶ ಮಾಡ್ತಾನೆ ಶ್ರೀ ಮಹಾವಿಷ್ಣು ವಾಮನ ರೂಪದಲ್ಲಿ.